ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಯಶು ಗೌಡ ಯೂಟ್ಯೂಬ್ ಚಾನಲ್. ನೀವು ಇಲ್ಲಿವರೆಗೂ ಏನಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈಗ ರೀಸೆಂಟಾಗಿ ನಾನು ಒಂದು ಓಪೋ ಫೋನ್ನ ಪರ್ಚೇಸ್ ಮಾಡಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ರಿವ್ಯೂಸ್ ಮಾಡಿ ಒಂದು ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಕಮಾನ್, ಲೆಟ್ ಡೈವ್ ಇನ್ ಟು ದ ವಿಡಿಯೋ. ಮೊದಲನೇದಾಗಿ ನೋಡಿ, ಬಾಕ್ಸ್ ಅನ್ಬಾಕ್ಸ್ ಮಾಡ್ತಿದ್ದಂಗೆ ಇಲ್ಲಿ ಸಿಗುವಂಥದ್ದು ಫೋನ್. ಮೊದಲೇ ಲುಕ್ಕಲ್ಲಿ ಪ್ರೀಮಿಯಂ ಥರ ಕಾಣಿಸುತ್ತೆ. ಇದನ್ನು ಸೈಡಲ್ಲಿ ಇಡ್ತೀನಿ. ನೆಕ್ಸ್ಟ್ ಇಲ್ಲಿ ಸಿಗುವಂಥದ್ದು ವಾರಂಟಿ ಕಾರ್ಡ್, ಕ್ವಿಕ್ ಗೈಡ್, ಒಂದು ಸಿಮ್ ಎಜೆಕ್ಟರ್. ಇದನ್ನು ಸೈಡಲ್ಲಿ ಇಟ್ಟರೆ ನೆಕ್ಸ್ಟ್ ಟ್ರಾನ್ಸ್ಪರೆಂಟ್, ಒಂದೊಳ್ಳೆ ಪ್ರೀಮಿಯಂ ಕ್ವಾಲಿಟಿ ಥರ ಕಾಣಿಸುತ್ತೆ. ನೋಡೋಣ, ಇದನ್ನು ಸೈಡಲ್ಲಿ ಇಡ್ತೀನಿ. ಇದು ಒಳ್ಳೆ ಕ್ವಾಲಿಟಿಯ ಡೇಟಾ ಕೇಬಲ್ ಆಗಿರುವಂಥದ್ದು. ಮತ್ತು ಅಡಾಪ್ಟರ್ ವಿಷಯಕ್ಕೆ ಬಂದರೆ 80 ವ್ಯಾಟ್ ಫಾಸ್ಟ್ ಚಾರ್ಜರ್ನ ಸಪೋರ್ಟ್ ಮಾಡುವಂಥ, ಆಲ್ಮೋಸ್ಟ್ ಇದು 67 ವ್ಯಾಟ್ ಫಾಸ್ಟ್ ಚಾರ್ಜ್ನ ಸಪೋರ್ಟ್ ಮಾಡುತ್ತೆ. ಎಕ್ಸ್ಟ್ರಾ ಚಾರ್ಜ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ನೆಕ್ಸ್ಟ್ ಫೋನಿಗೆ ಬಂದರೆ ಮೊದಲೇ ಲುಕ್ಕಲ್ಲೇ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಥರ ಕಾಣಿಸುತ್ತೆ. ಈ ಕಡೆ ಲೆದರಿ ಫಿನಿಶು, ಮಧ್ಯದಲ್ಲಿ ಒಂಥರ ಗ್ರಾನೈಟ್ ಫಿನಿಶ್ ಥರ ಆಗಿರ್ಬೋದು. ಕ್ಯಾಮ್ರಾ ಮುಂದೆ ಬರೋದಾದರೆ ಕರ್ವ್ ಡಿಸ್ಪ್ಲೇ, ಆಮೇಲೆ ಡಿಸ್ಪ್ಲೇ ಕೊಟ್ಟಿದ್ದಾರಂತೆ. ನಾನು ಇನ್ನೂ ಟೆಸ್ಟ್ ಮಾಡಿ ಚೆಕ್ ಮಾಡಿಲ್ಲ. ಕ್ಯಾಮ್ರಾ ಇದು ಟ್ರಿಪಲ್ ಕ್ಯಾಮ್ರಾ ಥರ ಕಾಣಿಸುತ್ತೆ, ಆದರೆ ಎರಡೇ ಕ್ಯಾಮ್ರಾ ಇರೋದು. ಒಂದು ಫ್ಲ್ಯಾಶ್ ಲೈಟು, ಇದು ಎಕ್ಸ್ಟ್ರಾ ಸುಮ್ಮನೆ ಕೊಟ್ಟಿರೋದಷ್ಟೇ. ಇದ್ರ ಬಗ್ಗೆ ಫುಲ್ಲು ನಮ್ಮ ಅನಿಸಿಕೆಯನ್ನು ಮುಂದೆ ತಿಳಿಸ್ತೀನಿ. ಮೊದಲು ಈ ಫೋನ್ನ ಸೆಕ್ಯೂರಿಟಿ ವಿಷಯಕ್ಕೆ ಬಂದರೆ ನೀವು ಇಲ್ಲಿ ನೋಡ್ಬೋದು, ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಲಾಕ್ ಇದೆ. ಫಿಂಗರ್ ಪ್ರಿಂಟ್ ನೋಡಿ ಎಷ್ಟು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ತುಂಬ ಹೆವಿ ಫಾಸ್ಟ್ ಅಂದರೆ ಹೆವಿ ಫಾಸ್ಟ್. ನೀವು ನೋಡ್ಬೋದು ನೀವು ಇದು ನೋಡಿ ಎಷ್ಟು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ತುಂಬ ಹೆವಿ ಅಂದರೆ ಹೆವಿ ಫಾಸ್ಟ್ ನೋಡಿ. ಹಾಗೆ ಸೆಕೆಂಡ್ಸ್ ಅಲ್ಲೇ ಅನ್ಲಾಕ್ ಆಗುತ್ತೆ. ಫೇಸ್ ರೆಕಗ್ನೈಸೇಷನ್ ಬೇಗ ಅಂದರೆ ಬೇಗ ಮಾಡುತ್ತೆ. ಈ ಫೋನ್ನ ಲುಕ್ ವಿಷಯಕ್ಕೆ ಬಂದರೆ ನೋಡ್ಬೋದು, ಇಲ್ಲಿ ಫುಲ್ಲು ಸೈಡ್ಸ್ ಒಂಥರ ಪ್ರೀಮಿಯಂ ಕ್ವಾಲಿಟಿಲಿ ಫುಲ್ಲಿ ಸರೌಂಡೆಡ್, ತುಂಬ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಥರ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಆಗಿರ್ಬೋದು, ನಿಮಗೆ ನಾರ್ಮಲ್ ಆಗಿ ಇದು 28,000 30,000 ರೇಂಜಿನ ಮೊಬೈಲ್ ಅಂತ ಅನ್ಸೋದೇ ಇಲ್ಲ. ಒಂದು ಅಬೋವ್ 60,000 ಆಗಿರ್ಬೋದು, 50,000 ಆಗಿರ್ಬೋದು, ಅಂಥ ಮೊಬೈಲ್ ರೇಂಜ್ ಕ್ವಾಲಿಟಿ ಇದರಲ್ಲಿ ಕಂಡುಬರುತ್ತೆ. ನೀವು ಸ್ಕ್ರೀನ್ ನೋಡ್ಬೋದು, ಆಲ್ರೆಡಿ ಇದಕ್ಕೆ ಸ್ಕ್ರೀನ್ ಗಾರ್ಡ್ ಅವರೇ ಹಾಕಿದ್ದಾರೆ. ಈ ಮುಂದೆ ಬಂದರೆ ಏನೂ ಇಲ್ಲ. ಸೊ ಹಿಂದೆಗಡೆ ಆಸ್ ಇಟ್ ಈಸ್ ಸಿಪಿನ್ ಚಾರ್ಜ್ ಪೋರ್ಟ್ ಇದೆ, ಸ್ಪೀಕರ್ ಇದೆ, ಒಂದು ಸಿಮ್ ಎಜೆಕ್ಟರ್ ಇದೆ. ಇದಕ್ಕೆ ಯಾವುದೇ ಥರದ ಎಸ್ ಟಿ ಕಾರ್ಡ್ ಕೊಟ್ಟಿಲ್ಲ. ಎಸ್ ಟಿ ಕಾರ್ಡ್ ಆಪ್ರೇಟ್ ಮಾಡೋಕ್ಕಾಗೋದಿಲ್ಲ. ನೀವು ನೋಡಿರ್ಬೋದು, ಕಂಪ್ನಿಯವರು ಈ ಓಪೋ F27 Pro Plus ಫೋನು ಆಲ್ಮೋಸ್ಟ್ ಸುಮಾರು ಇಷ್ಟು ಹೈಟಿಂದ ನೋಡ್ಬೋದು ನೀವು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಇದಕ್ಕೆ ಇಷ್ಟು ಹೈಟಿಂದ ಬೀಳ್ಸಿದ್ರು ಏನೂ ಆಗಲ್ಲ ಅಂತ ಕ್ಲೈಮ್ ಮಾಡಿದ್ದಾರೆ. ಗೊರಿಲ್ಲಾ ಗ್ಲಾಸ್ ಏನೋ ಕೊಟ್ಟಿದ್ದಾರಂತೆ. ಸೊ ನಾನು ಟ್ರೈ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಮ್ ಬ್ಯಾಡ್ ಲಕ್ ಇದ್ರೆ ಆಲ್ಮೋಸ್ಟ್ ಇಷ್ಟು ಹೈಟ್ ಇಂದ ಕೆಳಗಡೆ ಬಿದ್ರು ಏನಾದ್ರು ಆಗ್ಬೋದು, ಹೇಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಲಕ್. ಹಾಗೆ ಇದಕ್ಕೆ IP69 ವಾಟರ್ ಪ್ರೂಫ್ ಕೊಟ್ಟಿದಾರಂತೆ. ನಾರ್ಮಲ್ ವಾಟರ್ ಆಗಿರ್ಬೋದು, ಹಾಟ್ ವಾಟರ್ ಆಗಿರ್ಬೋದು, ಯಾವ್ದಕ್ಕೆ ಇದನ್ನ ಡಿಗ್ ಮಾಡಿ ಎತ್ತಿದ್ರು ಯಾವುದೇ ತರದ ಮಾಡ್ದಂಗೆ ವರ್ಕ್ ಆಗುತ್ತೆ. ಎಲ್ಲಾ ತರ ಫಂಕ್ಷನ್ಸ್ ವರ್ಕ್ ಆಗುತ್ತೆ ಅಂತ ಕಂಪ್ನಿಯವ್ರು ಹೇಳಿದ್ದಾರೆ. ಸೊ ನಾನು ಆ ಟೆಸ್ಟ್ ಟ್ರೈ ಮಾಡಲ್ಲ. ಸೇಮ್ ಅಗೈನ್ ಅದು ಹೇಳಕ್ಕಾಗಲ್ಲ, ಅದು ಲಕ್ ಮ್ಯಾಟರ್ಸ್ ಆಗ್ಬೋದು. ಸೊ ಅದಕ್ಕೆ ನಾನು ಯಾವ್ದು ಟೆಸ್ಟ್ ಮಾಡಕ್ ಹೋಗಿಲ್ಲ. ನೀವು ಟೆಸ್ಟ್ ಮಾಡಕ್ ಹೋಗ್ಬಿಡಿ, ಅದು ಹೇಳಕ್ಕಾಗಲ್ಲ, ಹೆಂಗಾದ್ರೂ ಆಗ್ಬೋದು. ನಿಮ್ ಲಕ್ ಇದ್ರೆ ಅದು ಇಲ್ಲಿಂದ ಬಿದ್ರು ಸರ್ವೈವ್ ಆಗುತ್ತೆ, ಒಂದೊಂದ್ಸಲ ಇಲ್ಲಿಂದ ಬಿದ್ರು ಸರ್ವೈವ್ ಆಗಲ್ಲ. ಸೊ ಟ್ರೈ ಮಾಡಕ್ ಹೋಗ್ಬೇಡಿ. ಕೊಟ್ಟಿದ್ರೆ ಗೊರಿಲ್ಲಾ ಗ್ಲಾಸ್ ಅದು ಯೂಸ್ಫುಲ್ ಆಗುತ್ತೆ, ಖುಷಿ ಪಡಿ. ಈ ಫೋನ್ನ ಕ್ಯಾಮ್ರಾದಲ್ಲಿ ಒಂದು ಹೊಸ ಫೀಚರ್ಸ್ ಕೂಡ ಇದೆ. ಅದು ಏನಂದ್ರೆ, ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಅಡ್ವರ್ಟೈಸ್ ಎಲ್ಲ ನೋಡಿರ್ತೀರಾ, AI ಎರೇಸರ್. ಅಂದ್ರೆ ನೀವೆಲ್ಲಾದ್ರೂ ಹೊರಗಡೆ ಹೋದಾಗ ಏನಾದ್ರು ಆಬ್ಜೆಕ್ಟ್ಸ್, ನಿಮ್ ಸರೌಂಡಿಂಗ್ಸ್, ಪರ್ಸನ್ಸ್ ಆಗಿರ್ಬೋದು, ಆಬ್ಜೆಕ್ಟ್ಸ್ ಆಗಿರ್ಬೋದು, ಯಾವ್ದಾರ ಇದ್ರೆ, ಸೊ ನೀವು AI ಎರೇಸರ್ ಮೂಲಕ ಅದನ್ನ ರೌಂಡ್ ಮಾಡಿ ಅದನ್ನ ನೀವು ಆಸ್ ಇಟ್ ಈಸ್ ಅದನ್ನ ನೀವು ಎರೇಸ್ ಮಾಡ್ಬೋದು. ನೋಡ್ಬೋದು, ಓವರ್ ಆಲ್ ಈ ಫೋನು ನಾನು ಪರ್ಚೇಸ್ ಮಾಡಿದ್ದು 28,000ಗೆ. ಸೊ ಈ ಓವರ್ ಆಲ್ ಎಲ್ಲ ನೋಡಿದ್ರೆ ನಿಮ್ಗೆ ಹೇಗೆ ಅನ್ಸುತ್ತೋ, ಅಂದರೆ ಆಸ್ ಪರ್ ಯುವರ್ ಚಾಯ್ಸ್, ನಿಮಗೆ ಪರ್ಚೇಸ್ ಮಾಡ್ಬೋದು ಅಂದರೆ ಪರ್ಚೇಸ್ ಮಾಡ್ಬೋದು. ನನ್ನ ಪ್ರಕಾರ ಓಕೆ ಫೋನ್ ಅಂತ, ಒಳ್ಳೆ ಫೋನ್ ಅಂತಲೇ ಹೇಳ್ತೀನಿ. ಸೊ ಮಿಕ್ಕಿದ್ದು ನಿಮ್ಮ ಇಷ್ಟ. ನೋಡಿ, ಇದು JST Pro ಮೈಕ್ ಅಂತ. ನಾನು ರೀಸೆಂಟಾಗಿ 1 ವೀಕಿಂದ ಈ ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ.
ನೀವು ನೋಡಿರ್ಬೋದು ಈ ಮೈಕ್ ಈಗ ಸ್ಟಾರ್ಟಿಂಗ್ ಈ ವಿಡಿಯೋ ಪೂರ್ತಿ ಏನು ಬಂದಿದೆ ಆಲ್ಮೋಸ್ಟ್ ಎಲ್ಲ ವಾಯ್ಸು ಈ ಮೈಕಲ್ಲೇ ರೆಕಾರ್ಡ್ ಆಗಿರೋವಂಥದ್ದು. ನಾನು ಆ್ಯಸ್ ಇಟ್ ಈಸ್ ನಾನು ಹೇಳ್ದಾಗೆ 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಮೈಕ್ ಆಗಿದ್ದು. ನಿಮ್ಮ ಬಜೆಟ್ ಏನಾದರೂ 1,500 ಒಳಗಡೆ ಅಂಡರ್ 1,500 ಇತ್ತು ಅಂತ ಅಂದರೆ ನೀವು ಆರಾಮಾಗಿ ಈ ಮೈಕ್ನ ಪರ್ಚೇಸ್ ಮಾಡ್ಬೋದು. ಒಂದು ಒಳ್ಳೆಯ ಕ್ವಾಲಿಟಿ ನಾಯ್ಸ್ ರಿಡಕ್ಷನ್ ಇರುವಂತಹ ಮೈಕು. ಡಿಸ್ಕ್ರಿಪ್ಷನ್ ನಾನು ನಿಮಗೆ ಇಲ್ಲಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಹೋಗಿ ಪರ್ಚೇಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.